ನಾವೆಲ್ಲ ಕೂಡ ಅವ್ರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಅವ್ರಿಗೆ. ಆದರೆ ಇವರು ಈ ಥರ ತಿರುಗ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನಾವು ಸಾಮಾನ್ಯ ಜನತೆ ಎಷ್ಟೋ ಜನಕ್ಕೆ ಬೇಜಾರಾಗಿದೆ ಇವರು ಇಟ್ಕೊಂಡಿರೋ ದೃಷ್ಟಿ. ಇಲ್ಲಿ ಯೂಟರ್ನ್ ನೋಡೋದು ಹೊಡಿತಾ ಇದ್ದಾರಾ ಅಥವಾ ಹೆಂಗೆ? ಅದೇ ಇರ್ಬೋದು, ಅದನ್ನ ಗೊತ್ತಿಲ್ಲ. ಎರಡು ದೋಣಿ ಮೇಲೆ ಕೈ ಎರಡು ದೋಣಿ ಮೇಲೆ ಕಾಲಿಟ್ಟವ್ರೆ. ಇದು ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಆರಕ್ಕೆ ಇವ್ರದ್ದು ಏನಾರು ತಪ್ಪು ನೆಪ್ಪೇನಾರು ಇದ್ದರೆ ಅದನ್ನು ತಿದ್ಕೊಳ್ಳೋಕ್ಕೋ ಮತ್ತೊಂದಕ್ಕೋ ಇವರು ಈ ಥರ ಇಟ್ಕೊಂಡಿದ್ದಾರೆ. ಈಗ ಪಕ್ಷದಲ್ಲೇ ಸ್ವಪಕ್ಷದಲ್ಲೇ ಕೂಡ ಏನು ಭಿನ್ನಾಭಿಪ್ರಾಯ ಬಂದಿದೆ, ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಈಗಾಗಲೇ ಅದು ಪಕ್ಷಕ್ಕೆ ಬಿಟ್ಟಿದ್ದದು. ಪಕ್ಷದಲ್ಲಿ ಯಾರೋ ಅಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರೆಲ್ಲರೂ ತೀರ್ಮಾನ ತಗೋತಾರೆ ಅದನ್ನ. ನಾವು ನೀವು ಸಾಮಾನ್ಯ ಜನತೆ ತಗೊಂಡ್ರದ್ದು ಏನೂ ಪ್ರಯೋಜನ ಆಗಲ್ಲ. ನಾವೇನು ಹೇಳಿದ್ರು ಅಂತಂದ್ರೆ, ಈಗ ನನ್ನ ಕೆಳಗಡೆ ನೀನು ಎಲೆಕ್ಷನ್ ನಿಂತ್ಕೊಬೇಡ, ನಾನು ಯಾರೂ ನಿಂತ್ಕೊಳ್ಳೋಕೆ ಇಷ್ಟ ನಿಂತ್ಕೊತಾರೆ. ನಾನು ಇದು ಸಾಮಾನ್ಯ ಜನ. ನಮ್ಮ ಅಭಿಪ್ರಾಯಕ್ಕಿಂತ ಅವ್ರ ಇದ್ರ ದೊಡ್ಡವ್ರು ಇದ್ದಾರಲ್ಲ, ಅವ್ರ ಅಭಿಪ್ರಾಯ ದೊಡ್ಡದು. ಈ ಸಾಮಾನ್ಯ ಜನರು ಅಂತ ಹೇಳಿದ್ರೆ ನಿಮಗೂ ಕೂಡ ಬೇಸರ ಆಗಿದೆ ಹಾಗಾದ್ರೆ ಇವರ ಪ್ರತಾಪ್ ಸಿಂಹ ಅವರ ನಡೆ? ಹೌದು. ಇವತ್ತೆಲ್ಲ ನಾವು ಅವರ ಒಂದು ಪಕ್ಷ ದೃಷ್ಟಿ ಇಟ್ಕೊಂಡೆ ಅವ್ರನ್ನ ನಾವೆಲ್ಲ ಓಟ್ ಹಾಕಿ ನಾವು ಇದು ಮಾಡಿದ್ವಿ. ಅವ್ರಿಗೆ ಒಂದು ಒಳ್ಳೆಯ ವ್ಯಕ್ತಿ, ಇವನ್ನೆಲ್ಲ ಬೆಳಕಿಗೆ ತರ್ತಾನೆ. ಇವನು ಯಾವುದನ್ನೂ ಕೂಡ ಮುಚ್ಚುಮರೆ ಇಟ್ಕೊಳ್ಳಲ್ಲ. ಮತ್ತು ಕೆಲಸ ಕಾರ್ಯದಲ್ಲಿ ನಿಪುಣರಾಗಿದ್ದಾರೆ. ಇವತ್ತು ನಮ್ಮ ಈ ಮೈಸೂರು ಟು ಬೆಂಗಳೂರು ರೋಡ್ ಇದೆಯಲ್ಲ, ಇವತ್ತು ಅವರು ಒಂದು ಇದರಲ್ಲಿ ನಡೆದಿದೆ. ಅದು ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ನಡೆದಿದೆ. ಚೆನ್ನಾಗಿ ಟೈಮ್ಗೆ ಆ ರಸ್ತೆ ಕಂಪ್ಲೀಟ್ ಆಗಿದೆ. ಅದ್ರ ಬಗ್ಗೆ ನಾವೇನು ಮಾತಾಡೋಣ, ಕೆಲಸ ಕಾರ್ಯದ ಬಗ್ಗೆ ನಿಪುಣನೇ ಅವಯ್ಯ. ಆದರೆ ಇದ್ಯಾಕೆ ಬಂತು ಗೊತ್ತಿಲ್ಲ. ಈಗ ಪಕ್ಷದಲ್ಲೇ ಒಂದಷ್ಟು ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿರೋದಂದರೆ, ನಾನು ಮಾಡಿದೆ ಅಂತ ಹೇಳ್ತಿದ್ದೀರಾ ಪ್ರತಾಪ್ ಸಿಂಹ ಅವರು, ನಮ್ಮ ಪಕ್ಷದವ್ರು ಮಾಡೋದು ಅಂತ ಇಲ್ಲೂ ಕೂಡ ಹೇಳ್ತಿಲ್ಲ ಅಂತ ಹೇಳ್ತೀರಾ. ಅದು ಎಷ್ಟು ಮಟ್ಟಿಗೆ? ಅದು ನಮಗೆ ನಾವು ಹೇಳಕ್ಕೆ ಬರಲ್ಲ. ಅದು ಯಾವ ರೀತಿ ನನಗೆ ಗೊತ್ತಾಗಿಲ್ಲ. ಅದು ನಾನು ಮಾಡಿದೆ ಅಥವಾ ನಮ್ಮವ್ರು ಮಾಡಿದ್ರು ಅಂತಲೂ ಕೂಡ ನಾವು ಅದನ್ನು ಕೇಳಿಸ್ಕೊಂಡಿಲ್ಲ. ಕೇಳಿದ್ರಿಂದ ನಾನು ಆತನ ಬಗ್ಗೆ ಹೇಳಲ್ಲ. ಒಟ್ಟು ಕೆಲಸ ಕಾರ್ಯದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆ ಇದಿತ್ತು, ಅಭಿಪ್ರಾಯ ಇತ್ತು. ಅದರಲ್ಲೂ ನಮ್ಮ ಪ್ರಧಾನಿ ಮೋದಿಯವರ ಇವ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ರು. ಈ ಅಭಿಪ್ರಾಯದಲ್ಲಿ ಇವರು ಈ ಥರ ಮಾತಾಡ್ತಾರಂದು ಯಾರಿಗೂ ಕೂಡ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಇವರು ಈ ಥರ ಮಾತಾಡೋದು ಅವ್ರ ದೃಷ್ಟಿಕೋನ ಏನಿದೆಯೋ ಗೊತ್ತಿಲ್ಲ.